ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ಜಟಾಪಟಿ ಈಗ ಬಿಜೆಪಿ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ಮೈತ್ರಿ ಟಿಕೆಟ್ಗೆ ಪಟ್ಟು ಹಿಡಿದಿರುವ ಎಂಎಲ್ಸಿ ಸಿಪಿ ಯೋಗೇಶ್ವರ್ ವರ್ಷ ಭೇಟಿಗಾಗಿ ದೆಹಲಿಗೆ ಹೋಗಿದ್ದಾರೆ. ಇದಕ್ಕೂ ಮುನ್ನ ಮಾತನಾಡಿದರು, ಕುಮಾರಸ್ವಾಮಿ ತಮಗೆ ಟಿಕೆಟ್ ಕೊಡಲು ಒಪ್ಪದಿದ್ರೆ ಪಕ್ಷೇತರರಾಗಿ ಕಣಕ್ಕಿಳಿತೀನಿ ಅಂತ ಸುಳಿವು ಕೊಟ್ಟರು. ದೋಸ್ತಿ ಟಿಕೆಟ್ ಸಿಗದಿದ್ರೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕಾಂಗ್ರೆಸ್ನವರು ಅವರಿಗೆ ಇನ್ವೈಟ್ ಮಾಡಿದ್ರು, ಅದನ್ನು ಹೋಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಯೋಗೇಶ್ವರ್ಗೆ ಉಪಚುನಾವಣೆಯಲ್ಲಿ ಟಿಕೆಟ್, ಮುಂದೆ ವಿಧಾನಸಭೆಯಲ್ಲಿ ನಿಖಿಲ್ಗೆ ಕ್ಷೇತ್ರ ಬಿಟ್ಟು ಕೊಡೋ ಷರತ್ತನ್ನ ಕುಮಾರಸ್ವಾಮಿ ಅವರು ವಿಧಿಸೋ ಸಾಧ್ಯತೆ ಇದೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆ ಅಂತ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮತ್ತೊಮ್ಮೆ ಆರೋಪಿಸಿದ್ದಾರೆ. ಒಪ್ತಾ ಇಲ್ಲ ಅಂತಂದ್ರೆ ನೋಡೋಣ. ನನ್ನ ತಾಲೂಕಿನ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಯಾವುದೇ ಸಿಂಬಲ್ ಅಲ್ಲೂ ಗೆಲ್ಸ್ಕೊತಾರೆ, ಅದ್ರಲ್ಲಿ ನನಗೆ ಡೌಟೇ ಇಲ್ಲ. ಆಲ್ ರೈಟ್. ಅಲ್ಲ, ನಂದು ಕುತೂಹಲ, ಯಾರೆಲ್ಲಿಗಾರು ಹೋಗ್ಕೊಳ್ಳಿ, ಏನಾರು ಕಂಟೆಸ್ಟ್ ಮಾಡ್ಕೊಳ್ಳಿ, ಏನಾರು ಮಾಡ್ಕೊ ಹೋಗಿ, ನಿಮಗೆ ಬಿಟ್ಟಿದ್ದು ನಿಮ್ಮದು ರಾಜಕಾರಣಗಳ ಒಳ ಸುಳಿ ಇವೆಲ್ಲ ನಮಗೆ ಗೊತ್ತಾಗಲ್ಲ ಅಷ್ಟಾಗಿ. ಗುಟ್ಟುಗಳು ಗೊತ್ತಾಗಲ್ಲ. ಬಟ್ ನನಗೆ ಕಾಂಗ್ರೆಸ್ನವ್ರು ಆಹ್ವಾನ ಕೊಟ್ಟಿರೋದು ಭಾಳ ಒಂಥರ ಜೋಕ್ ಥರ ಕಾಣಿಸ್ತು. ಡಾಕ್ಟರ್ ಮಂಜುನಾಥ್ ಬಿಜೆಪಿಗೆ ಹೋದಾಗ ಆ ಪಕ್ಷದ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಅಲ್ಲಿ ಹೋಗಿದ್ದಾರೆ ಅಂತ. ಹಂಗ ನಿಮ್ಮ ಪಕ್ಷದ ಮೇಲೆ ನಿಮಗೆ ನಂಬಿಕೆ ಇಲ್ವೇ? ಯಾರನ್ನಾರು ಗೆಲ್ಲಿಸ್ಕೋಬಹುದು, ಯೋಗೇಶ್ವರನೇ ಕರ್ಕೊಂಡು ಹೋಗ್ಬೇಕಾ ಅಷ್ಟೆಲ್ಲ ಜಗಳ ಆಡ್ಕೊಂಡು? ಅದಕ್ಕೆ ಕಾಯ್ಕೊಂಡು ಕೂತಿದ್ದಾರೆ, ಬೇಗ ಡಿಸೈಡ್ ಆಗಲಿ ಅಂತ. ಜೋಕ್ ಅಲ್ವಾ ಅದು? ಬಟ್ ಅದಾದ ಅವತ್ತಿನ ಕತೆ, ಬಿಟ್ಬಿಡಿ. ಅದು ಇದು ಇವತ್ತಿನ ಕತೆ. ಹಿಂದೆ ಇರಲಿಲ್ವಾ? ಅದೇ ಹಿಂದೆ ಆಗೋಗಿಲ್ವಾ? ಬಿಟ್ಬಿಡಿ, ಅದನ್ನ ಇಶ್ಯೂ ಮಾಡಬೇಡಿ, ಅಷ್ಟೇ ದೊಡ್ಡದು ಮಾಡಬೇಡಿ, ಅದನ್ನ ಬಿಟ್ಬಿಡಿ. ರಾಜಕಾರಣ ನಿಂತ ನೀರಲ್ಲ, ಸುಮ್ಮನೆ ರಾಜಕಾರಣ ನಿಂತ ನೀರಲ್ಲ ಅಂತಂದ್ರೆ ಮುಗಿದು ಹೋಗ್ಬೋದು.